ಮೊದ್ಲಿನ ಕಾಲದವ್ರು ಹೆಂಗ್ ಮಾಡ್ತಿದ್ರು ಅದು ಪಾಯಿಂಟ್ ಐತಿ. ಜೀವನ ಇಂಪಾರ್ಟೆಂಟ್ ಅಲ್ಲ, ಒಂದೇ ಸಲ ಸಿಕ್ಕಿರ್ತೈತಿ. ಒಂದೇ ಸರಿ ಸಿಕ್ಕಿರ್ತದಕ್ಕ. ಹೌದ್ ಮತ್ತ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಅಲ್ಲಿಂದ ನೀರ್ ತಂದು ಜಾಸ್ತಿ ಮೊದ್ಲೇ ನಮ್ ಬಿಜಾಪುರ್ನಾಗ. ನಮ್ ಬಿಜಾಪುರದ ಬಾವಿ ಬಾಳ ಅಂದ್ರ ಬಾಳ ಅದಾವಕ್ಕ. ಅಕ್ಕ ಒಳಗಿನ ಏನ್ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಾವ್ ಬರಲ್ಲಪ್ಪ. ನಾ ಬರ್ತೀನಿ ಬಾ. ಅಲ್ಲಪ್ಪ ಮಚ್ಚ ಕಡಿತ ಇಲ್ಲ ಅಕ್ಕ, ಬಾವ್ರಿಗಳೆಲ್ಲ ವಾಪಸ್ ಹೊಲಗತ್ತವ ಕಾಣಿಸ್ಕತ್ತೈತಿಲ್ಲ. ಹೆಣ್ಮಕ್ಳು ಎಲ್ಲರೂ ಧೈರ್ಯಶಾಲಿ ಅಂತ ಎಲ್ಲಗತ್ತಿರ್ತಾರೆ. ಎಲ್ಲಿ ಹೋಯ್ತವ್ರ ಧೈರ್ಯ ಅಂತ ನಾ ಕೇಳ್ತೀನಿ. ಜೀವನ್ ಪ್ರಶ್ನೆರೊಳಗ ಏನಿಲ್ಲಪ್ಪ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರ ಬಿಜಾಪುರ್ನಾಗ ಬಹಳಷ್ಟು ಹಿಡನ್ ಪ್ಲೇಸಸ್ ಐತಿ. ಸೊ ಅದ್ರೊಳಗಡೆ ಇವತ್ತೊಂದ ಭಾಳ ಇಂಪಾರ್ಟೆಂಟ್ ಥಿಂಗ್, ಇದು ನನಗೂ ಗೊತ್ತಿರ್ಲಿಲ್ಲ. ಆಕಾಶ ಮತ್ತು ರಾಜೇಶ್ ಹೇಳ್ದಾಗೆ ಗೊತ್ತಾಗಿದ್ದು ನನಗೆ. ಸೊ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದೀನಿ. ಇದು ಪಾಯಿಂಟ್ ಏನಂತಂದ್ರೆ, ಆಗಿನ ಕಾಲದ ಜನರು ನಾವೀಗ ವಾಟರ್ ಹೆಡ್ ಏನು ಇರ್ತೈತಲ್ಲ, ಫುಲ್ ಟ್ಯಾಂಕ್ ದೊಡ್ಡದು ನೀವು ನೋಡಿರ್ಬೋದು. ಅಲ್ಲಿ ನಾವು ಸ್ಟೋರ್ ಮಾಡಿ ನೀರು ಸರಬರಾಜು ಮಾಡ್ತೀವಿ ನಮ್ಮ ಊರಿಗೆ, ನಮ್ಮ ಏರಿಯಾಗ. ಬಟ್ ಮೊದ್ಲಿನ ಕಾಲದವ್ರು ಹೆಂಗೆ ಮಾಡ್ತಿದ್ರು ಅದು ಪಾಯಿಂಟ್ ಐತಿ. ನನಗೂ ಗೊತ್ತಿಲ್ಲ, ಬರ್ರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆಗಿನ ಕಾಲ ಜನರು ನೀರು ಸ್ಟೋರೇಜ್ ಮಾಡ್ಕೊಂಡು ತಮ್ಮ ಮನೆಗೆ ಹೆಂಗೆ ಸಪ್ಲೈ ಮಾಡ್ತಿದ್ರು, ರಾಜ ತನ್ನ ಪ್ಲೇಸಿಗೆ ಹೆಂಗೆ ಸಪ್ಲೈ ನೀರು ಮಾಡ್ಕೊತಿದ್ದ ಅಂತ ನಾವು ನೋಡ್ಬೋದು. ನನಗೆ ಐಡಿಯಾ ಇಲ್ಲ, ಬರ್ರಿ ಆಕಾಶ್ ಮುಂದಿನ ಹೇಳ್ತಾನ ಕೇಳ್ರಿ. ಮಜಾ ನಹೀ ಆ ರಹಾ ಹೈ. ಈಗ ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರ ಗೋರ್ಮೆಂಟ್ ಹಾಸ್ಪಿಟಲ್ ಸೈಡ್ ಇರುವಂತ ಒಂದು ಪ್ಲೇಸಿಗೆ ಬಂದಿವಿ. ಇಲ್ಲೊಂದು ಮಸೂತಿ ಅದ, ಅದ್ರ ಹಿಂದ್ಗಡೆ ಬಂದಿವಿ. ಇಲ್ಲಿ ಯಾಕಪ್ಪ ಅಂತಂದ್ರ ಸುರಂಗ ಮಾರ್ಗದೊಳಗೆ ನೀರು ಹಾಯಿಸ್ತಿದ್ರು. ಯಾಕೆ ಹಾಯಿಸ್ತಿರಪ್ಪ ಅಂತಂದ್ರ ಅದಕ್ಕಿಂತ ಮುಂಚೆ ಇದು ಪ್ಲೇಸ್ ತೋರಿಸ್ತೀನಿ, ಆಮೇಲೆ ಹೇಳ್ಕೊತ ಹೋಗ್ತೀನಿ. ಬರ್ರಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಬರ್ರಿ ಅಕ್ಕ. ಅಕ್ಕ ಇದು ನೋಡಿರ್ಬೇಕಕ್ಕ, ಇದು ಎಷ್ಟು ಗುಮ್ಮ ಅದ ಅಂದ್ರೆ ಇದು 60 ಫೀಟ್ ಗುಮ್ಮ ಐತಕ್ಕ. ಇದು 60 ಫೀಟ್ ಗುಮ್ಮ ಅದ ಅಂತ ಹೇಳ್ತಾರೆ. 60ರಿಂದ ಒಂದು ಮಿನಿಮಮ್ ಒಂದು 50 ಫೀಟ್ ಗುಮ್ಮಿ ಇದ್ದಿರ್ಬೋದಕ್ಕ. ಇದು ನಾ ಬಿದ್ರೆ ಹೊರಗೆ ಬರಂಗಿಲ್ಲ. ಅಂದ್ರೆ ಇದು ಮುಚ್ಚಿ ಅಂದ್ರ ನೀರ ಅಥವಾ ಮಣ್ಣ ಕಸ ಎಲ್ಲ ಬಿದ್ದು ಈ ರೀತಿ ಆಗೈತಕ್ಕ. ಇದು ನಮ್ ಬಿಜಾಪುರ ಯಾವ ರೀತಿ ಆದತ್ತಂದ್ರ, ನಮ್ ಬಿಜಾಪುರ ಹಿಂಗ ಐತಕ್ಕ. ಮ್ಯಾಲಿಂದ ಗುಡ್ಡ ಐತಕ್ಕ, ಸೆಂಟ್ರಿಂದ ಕೆಳಗೈತಕ್ಕ. ಹಂಗಾಗಿ ಏನ್ ಮಾಡ್ತಾರ ಅಂದ್ರೆ ಇವ್ರು ಹೊರದಾರಕ್ಕ ಹೊರಗಿಂದೊಳಗೆ ಗುಡ್ಡ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದಕ್ಕ ನಾವು. ಈಗ ಏನಪ್ಪಾ ಅಂತಂದ್ರೆ ನೋಡಕ್ಕೆ ಎಷ್ಟು ಗುಮ್ಮ ತನಕ ಕಾಣಿಸಲಾಗೈತೆ ನಮಗೆ. ಯಾವ ರೀತಿ ಕಲ್ಲೊಂದು ಇದು ಮಾಡ್ಕೊಂಡ್ ನೋಡಕ್ಕೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಟ್ಕೊಂಡ್ರೆ ಫಸ್ಟಿಗೆ ಬಂದ್ಬಳಕ ಈ ರೀತಿ ಯಾಕೆ ಮಾಡ್ಯಾರಪ್ಪ ಅಂತಂದ್ರ, ಏನ್ರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಕ ಈ ರೀತಿ ಯಾಕೆ ಮಾಡಿರ್ಬೋದು, ಇದು ಈ ರೀತಿ ಯಾಕೆ ಮಾಡಿರ್ಬೋದು. ಮೇ ಬಿ ನೀರು ಎಷ್ಟು ಸ್ಟೋರ್ ಆಗೈತಿ ಅಂತ ಚೆಕ್ ಮಾಡಕ್ ಮಾಡ್ತಿರ್ಬೇಕು. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಹೆಂಗ್ ನನ್ನ ಮಗ ಅಂದ್ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ಅಕ್ಕ ನಾವು ಅದನ್ನೊಂದು ಪಾಯಿಂಟ್ ಅನ್ಬೋದು. ಸುರಂಗ ಮಾರ್ಗದೊಳಗ ಅವಾಗ ಶಿಲ್ಪಿಗಳು ಏನ್ ಮಾಡ್ತಾರ, ಕೆತ್ತಿರಲ್ಲ ಕೆಲಸ ಮಾಡೋರು ವರ್ಕರ್ಸಿಗೆ ಆಕ್ಸಿಜನ್ ಬೇಕು, ಮತ್ತು ಫುಡ್ ಬೇಕು. ಮತ್ ಇನ್ನೊಂದು ಏನಪ್ಪಾ ಅಂತಂದ್ರ ಮಣ್ಣ ಕಲ್ಲ ಮ್ಯಾಗ ಹೆಂಗ್ ಎತ್ ಒಗಿತಿರಪ್ಪ ಅಂತವ್ರು ಅಂದ್ರ ಈ ಒಂದು ಮಾರ್ಗದಿಂದ ಒಗಿತಿದ್ರು. ಇಷ್ಟು ಸಣ್ಣದ ಇಷ್ಟು ಸಣ್ಣ ಅಂದ್ರೆ ಮಿನಿಮಮ್ ಏನೋ ಒಂದು ಹಗ್ಗಾರೆ ಯೂಸ್ ಮಾಡ್ಕೊತಿರ್ಬೋದು. ಇಲ್ಲಿಕಂದ್ರ ಬೇರೆ ಬೇರೆ ಏನಾದ್ರು ಯೂಸ್ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡ್ತಾರ ಜೊಕ್ಕೋತಿರೋದ್ರ ಮ್ಯಾಗ. ಇದು ನೋಡಕ್ ಹಿಂಗ್ ಗೋಪುರ ಟೈಪ್ ಐತಿದ್ ಒಳಗ ಕಾಣಿಸ್ತಿರ್ಬೇಕು. ಯಾಕ ನಮ್ಗೆ ಹಿಂಗ ಒಬ್ರಿಗೆ ಕೇಳಿದ್ವಿ ನಾವು, ಸರ್ ಕೇಳ ಮಾಹಿತಿ ಹೇಳಿದ್ರು. ಇದು ನೋಡ್ಕೋತಿರ್ಬೇಕು. ಇದೇ ರೀತಿ ಇಂಥವ್ ಸಿಗ್ತಾವ ಅಂತಂದ್ರ ಇಲ್ಲಿಂದ ಒಂದು 30ರಿಂದ 40 ಇದು ಸಿಗ್ತಾವಕ್ಕ. ಈ ರೀತಿ ಕಟ್ಟಿರುವಂತ ಕಿಟಕಿ ಅನ್ಬೋದು, ಅಥವಾ ಏನಾದ್ರು ಒಂದು ಸಣ್ಣ ಬಾಗಿಲು ಅನ್ಬೋದಕ್ಕ. ನಾವು 30ರಿಂದ 40 ಸಿಗ್ತಾವಕ್ಕ. ಎಲ್ಲಿಂದ ಅಂದ್ರ ಸುರಂಗ ಬಾವಡಿಯಿಂದ ತಾಜ್ ಬಾವಡಿ ಹೋಗತಕ್ಕ ಅಕ್ಕ. ಸುರಂಗ ಬಾವಡಿ ಏನಪ್ಪಾ ಅಂತಂದ್ರ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಇಬ್ರಾಹಿಂ ರೋಜೆ ಹಿಂದೊಂದು ಇದು ಐತಕ್ಕ ಮಾರ್ಲಿಮೆಂಟ್, ಅದು ನೋಡ್ಬೋದಕ್ಕ ನಾವು. ಅದು ಏನಂದ್ರೆ ಎಂಡಿಂಗ್ ಪಾಯಿಂಟ್ ಅಕ್ಕ. ಅಲ್ಲಿಂದ ಏನಾಯ್ತಿತ್ತು ಅಂದ್ರೆ ತಾಜ್ ಬೋರ್ಡಿಗೆ ನೀರು ಹರಿದು ಹೋಗ್ತಿತ್ತು ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿ. ಫಸ್ಟ್ ಆಫ್ ಆಲ್ ಇದು ಇಷ್ಟು ನೋಡಿದ್ವಲ್ಲಕ್ಕ ಬಾಕ ಈ ಕಡೆ ಹೋಗ್ಬಾಕ. ಸೊ ನಾವು ನಿಂತಿದ್ದ ಫುಲ್ ನಮ್ ಬಿಜಾಪುರದ ಹೈಯೆಸ್ಟ್ ಪಾಯಿಂಟ್. ಹೈಯೆಸ್ಟ್ ಪಾಯಿಂಟ್ ನಾವು ಹೇಳ್ಬೋದು ಫಸ್ಟ್ ಪಾಯಿಂಟ್. ಸೊ ಇಲ್ಲಿಂದ ಅವ್ರಿಗೆ ಈಸಿಯಾಗಿ ನೀರು ಡಿಸ್ಟ್ರಿಬ್ಯೂಟ್ ಮಾಡಕ, ಅಂದ್ರೆ ನೀರ್ ಹಿಂಗ್ ಹರ್ಕೋತ ಹೋಗಕ ಈಸಿ ಈಸಿ ಆಗ್ತಿತ್ತಕ್ಕ. ಇದು ನೋಡಕ್ಕೆ ಯಾವ ರೀತಿ ಅಂತಂದ್ರೆ ಇಲ್ಲಿನ ಒಂದು ಐತಿ ನೋಡಿಗ ಹೆಂಗ್ ಕಾಣಿಸ್ಕತ್ತ. ಇದ್ ನೋಡಕ ಸುಮ್ಮ ಇಷ್ಟ ಜಾಸ್ತಿ ಏನ್ ಡೀಪ್ ಇಲ್ಲ ಅಂತ ಅನ್ಸಾತೈತಿ, ಬಟ್ ಡೀಪ್ ಐತಿ. ನೀವು 60 ಫೀಟ್ ಒಂದು 40 ಫೀಟ್ ಇದ್ದಿರ್ಬೋದು. ಈಗ ನೋಡಕ 20 ಫೀಟ್ ಅಬೋ ಕಾಣಿಸ್ಕತ್ತೈತಕ್ಕ. ಈಗೆಲ್ಲ ಮೇ ಬಿ ಕೊಲ್ಯಾಪ್ಸ್ ಆಗ್ಬಿಟ್ಟೈತಿ, ಎಲ್ಲ ಮುಚ್ಕೊಂಡ್ ಬಿಟ್ಟೈತಿ ಮಣ್ಣಿಂದ. ಮಳಿ ಹತ್ ಬಂದಾಗ ಮುಚ್ಕೊಂಡ್ ಬಿಟ್ಟೈತಕ್ಕ. ಸಾಕಾಶ್ ಇಲ್ಲಿ ಬಂದಿವ ಇದೆಲ್ಲ ನೋಡಕ ಇಷ್ಟು ಮುಚ್ಚದಕ್ಕ. ಇಷ್ಟು ಮುಚ್ಚದ ಅಂದ್ರೆ ಇನ್ನ ಎಷ್ಟು ಮುಚ್ಚಿರ್ಬೋದು ಥಿಂಕ್ ಮಾಡಕ. ನೋಡಿ ಮ್ಯಾಗೆ ಬಂದೈತಿ. ಈಗ ಇಷ್ಟು ಮ್ಯಾಲ ಬಂದ್ಬಿಟ್ಟೈತಿ. ಅಂದ್ರೆ ಡೀಪ್ ಐತಕ್ಕ, ಒಳಗೆ ಬಾಳ ಡೀಪ್ ಇದ್ದು ಮ್ಯಾಗ ಬಂದ್ಬಿಟ್ಟದ. ಇಲ್ಲಿ ಬಾ ಮೇನ್ ಇದ್ದು ತೋರಿಸ್ತೀವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಬಾವಲಿ ಸೌಂಡ್ ಬರೋದಿರ್ಬೇಕಕ್ಕ ನಿನಗೆ. ಈಗ ಇಲ್ಲಿ ಬರಾತೈತಿ ಬಾಕ.
ಈಗ ನೋಡಕ್ಕ ಈಗ ನಾವು ಎಲ್ಲಿದ್ದೀವಿ ಇಮ್ಯಾಜಿನ್ ಮಾಡ್ಕೋಕ ಇದ್ದು ಫುಲ್ ಡೀಪ್ ಐತಿ ಇದು. ಹಾ ಈಗ ಇಮ್ಯಾಜಿನ್ ಮಾಡ್ಕೋಕ ಇದಕ್ಕೇನ್ ಟನಲ್ ಅನ್ಬೇಕು ಏನ್ ಅನ್ಬೇಕು? ಹಾ ಅಕ್ಕ ಸುರಂಗದ ಮಾರ್ಗದ ಒಂದು ಟನಲ್ ಅಕ್ಕ ಇದು ಅಂಡರ್ ಗ್ರೌಂಡ್ ವಾಟರ್. ಅವಾಗಿನ ಮಂದಿನೇ ಇಷ್ಟು ಡೀಪ್ ಥಿಂಕ್ ಮಾಡಿ ಮಾಡ್ಯಾರಂದ್ರ ಕ್ರೇಜಿ. ಥಿಂಕ್ ಮಾಡಕ ಯಾವ ರೀತಿ ಮಾಡಿರ್ಬೋದು ಅವ್ರ ತನಕ ನೋಡಕ ಯಾವ ರೀತಿ ಎಷ್ಟು ಗುಮ್ಮದ ಅಂತ ನೋಡಿ ನೀವು ಯಾವ ರೀತಿ ಕಾಣಿಸ್ತಂತ ನೋಡ್ಬೋದಕ್ಕ ನೀ ಏನ್ ಇದ್ದಿರ್ಬೋದ ಇರ್ಲಿಕ್ಕಿಲ್ಲಕ್ಕ ಒಂದು 40 ಫೀಟ್ ಇದ್ದಿರ್ಬೋದತ್ತಿ ಅಕ್ಕ ಆರಾಮ್ಸೆ ಐತಿ. 40 ಫೀಟ್ ಐತಿ. ಇನ್ನು ಎಷ್ಟು ಡೀಪ್ ಐತಿ ಯಾರಿಗ ಗೊತ್ತೀಗ. ಆಲ್ರೆಡಿ ಇಷ್ಟು ಮಣ್ಣು ಬಿದ್ಬಿಟ್ಟೈತಿ. ನಾವ್ ಇನ್ನೊಂದ್ ಸ್ವಲ್ಪ ಅಲ್ಲಿ ಕೆಳಗೆ ಹೋಗಮಕ್ಕ ನಾನು ಕರ್ಕೊಂಡು ಹೋಗ್ತೀನಿ. ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬಹುದು ಅಷ್ಟೇ. ನೋಡಕ್ಕ ಇಷ್ಟು ನೋಡ್ರಿ ಇದು ನಿಮಗೆ ಇನ್ನೊಂದಪ್ಪ ಪ್ಲೇಸ್ ನೋಡ್ಬೋದು ನೀವು ಇಲ್ಲಿ ಸೈಡಿಗೆ ನೋಡ್ರಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ರೆ ಏನಪ್ಪಾ ಅಂತ ಇಲ್ಲೊಂದು ಮಸೂತಿ ಐತಿ. ಮಸೂತಿ ಸೈಡ್ ಆದ ಯಾರಾದ್ರೂ ನೋಡೋರು ಬಂದು ನೋಡ್ಕೊಂಡು ಹೋಗ್ಬೋದು. ನಮ್ಮ ಬಿಜಾಪುರದ ಇತಿಹಾಸವನ್ನು ತಿಳ್ಕೋರಿ ಎಲ್ಲರೂ. ಇನ್ನೊಂದಕ್ಕ ಹಂಗೆ ಕೆಳಗೆ ಹೋಗಮಕ್ಕ ಬಹಳಷ್ಟು ಜನ ಈಗ ಏನತ್ತಾರ ಅಂದ್ರ ನಮ್ಮ ಬಿಜಾಪುರಕ್ಕ ಸುರಂಗ ಮಾರ್ಗ ಅದ ಅಂತ ಹೇಳ್ತಾರ. ರಾಜ್ಯ ಒಳಗಿಂದ ಹೋಗ್ತ ಅಂತ ಹೇಳ್ತಾರ. ಇದ್ದಿರ್ಬೋದಕ್ಕ ಆದ್ರೆ ಇಷ್ಟು ಹೊರಗ ಇದಾಗಪ್ಲೆ ಇಲ್ಲಕ್ಕ ಅವು ಇಲ್ಲಿಂದ ಚಾಲುವಾಗಿ ಇಂಡಿಂಗ್ ಇದ್ದಿರ್ಬೋದಕ್ಕ ಈ ರೀತಿ ಇಲ್ಲಕ್ಕ. ಯಾಕೆ ನಮ್ಮ ರಾಜ್ಯಗಳು ಹೆಂಗಿದ್ರ ಬಾಳ ಸ್ಟ್ರಾಂಗ್ ಇದ್ರಕ್ಕ ಅದಿಲ್ ಸುರಂಗ ಮಾರ್ಗ ಸುರಂಗ ಮಾರ್ಗ ಅಂತ ಅನ್ಸಲ್ಲ. ಯಾಕಂತಂದ್ರ ಅವ್ರದಿತ್ತಂದ್ರ ಡೆಫಿನೆಟ್ಲಿ ಸೈಡಿಗೆಲ್ಲ ಅವರು ಏನಾದ್ರು ಹಿಂಗ್ ಬ್ರಿಕ್ ಎಲ್ಲ ಇಟ್ಟ ಇಲ್ಲ ಕಲ್ ಇಟ್ಟ ಒಂದ್ ಕನ್ಸ್ಟ್ರಕ್ಷನ್ ಮಾಡಿ ನೀಟಾಗೆ ಹೋಗಕ್ ಮಾಡ್ತಿದ್ರು. ಮಾಡ್ಯಾರಕ್ಕದು ಹಂಗೂ ಐತಕ್ಕ. ಈ ಒಳಗನ ಹೋದ್ವಿ ಅಂದ್ರ ರೂಮ್ ಅದಾವಕ್ಕ ಒಳಗ. ಓ ಹೌದಾ. ರೂಮ್ ಯಾಕೆ ಮಾಡ್ಕೊಂಡ್ರ ಅಂದ್ರ ವರ್ಕರ್ಸ್ ಗಳಿಗೆ ಊಟ ಮಾಡಕ ಮತ್ತ ಅವ್ರಿಗೆ ರೆಸ್ಟ್ ಮಾಡೋ ಸಲುವಾಗಿ ಮತ್ತ ಅವ್ರಿಗೆ ಏನಾದ್ರು ಸ್ವಲ್ಪ ಬೇಕಾಯ್ತು ರೂಮ್ಗಳು ಅದಾವಕ್ಕ. ಟನ್ನಲ್ ಹೋಗಿ ಹೋದ್ರ ಸರ್ ಹೋಗಿ ಬಂದ್ರೆ ಹೇಳಾರಕ್ಕ ಇದ್ದಿರ್ಬೋದು ಅಂತಂತಾರೆ. ಓಕೆ ಬರ್ರಿ. ಅಂದ್ರೆ ಇದು ಫುಲ್ ಇತ್ತಕ್ಕ ಇದು ಪ್ಲೇನ್ ಇತ್ತಕ್ಕ ಇದು ಫುಲ್ ಆಗ್ಬೇಕು ಈ ಪರಿ ಕಾಣಿಸಕ ಅಟ್ಟೆ ಬಾ ಕೈ ನೋಡ ಮಾಡಕ್ ಹೋಗಮ್ಮ ನಿನಗೆ ಗೊತ್ತೇ ಆಗ್ತೈತಕ್ಕ ಈಗ ಯಾವ ರೀತಿ ಅಂತಂದ್ರೆ ನಿನಗೆ ಹೆಂಗ ಅನ್ಸಕತ್ತದಕ್ಕ? ನನಗೇನೋ ಫಸ್ಟ್ ಟೈಮ್ ಹೊಸದಾಗಿ ಬರಾಕತ್ತೀನಿ. ನನಗೇನು ಐಡಿಯಾ ಇಲ್ಲ. ಒಂಥರ ಏನೋ ಡಿಫ್ರೆಂಟ್ ಪ್ಲೇಸಿಗೆ ಹೋದಂಗ ಅನ್ಸಾತೈತಿ. ನೋಡೋಣ. ಅದ್ರೊಳಗೆ ನಾನು ಇವತ್ತು ಹಿಲ್ಸ್ ಹಾಕೊಂಡು ಬಂದೀನಿ. ಸೊ ಯಾರ್ಯಾರು ಬರಾತಿರಿ ಮಸ್ತಿಗೆ ಶೂಸ್ ಹಾಕೊಂಡು ಉದ್ದುದ್ ತೋಳಿನ ಬಟ್ಟೆ ಹಾಕೊಂಡು ಬರ್ರಿ ಮಚ್ಚರ್ ಕಡಿತಾವು. ಸ್ನೇಹಿತರೆ ಹೊಸದಾಗಿ ಯಾರು ನೋಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಮತ್ತೊಬ್ರು ಶೇರ್ ಮಾಡಿರಿ. ನಿಮ್ಗೆ ಹೆಂಗೆ ಅನ್ಸುತ್ತದ ಕಮೆಂಟ್ ಮಾಡಿರಿ. ನಾನು ಅಕ್ಕನ ಜೊತೆ ಕೂಡಿ ಒಂದು ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿರ್ತೀನಿ. ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ನನಗೂ ಗೊತ್ತಿದ್ರು ಮಾಹಿತಿ ಪೂರ್ತಿಯಾಗಿ ಗೊತ್ತಿಲ್ಲ. ಇದು ಏನಪ್ಪಾ ಅಂತಂದ್ರ ಸುರಂಗ ಬಾವಡಿಯಿಂದ ಇಲ್ಲೊಂದು ಹಿಂದೆ ಇಬ್ರಾಹಿಂ ರೋಜಿ ಒಂದು ಮಸೂತಿ ಅದ. ಅಲ್ಲಿ ಹೋಗಿ ನೀರು ಎಕ್ಸ್ಪ್ಲೋರ್ ಆಗ್ತದ. ಅಲ್ಲಿ ನೋಡ್ಬೋದು ಈ ರೀತಿ ಗೋಪುರ ಐತದ. ಸ್ಟಾರ್ಟಿಂಗ್ ಸುರಂಗ ಬಾವಡಿನೂ ತೋರಿಸ್ತೀವಿ ಇದನ್ನು ತೋರಿಸ್ತೀವಿ. ಏನ್ ಕಟ್ ಹೇಳೋತಿ ಅಕ್ಕ ನೀ ಮಚ್ಚರ್ ಡೆಂಗಿ ಬಂದ ನಡ್ರಿ ಕ್ಯಾಮರಾಮ್ಯಾನ್ ಹೋಗ್ಲಿ. ಇಲ್ಲಕ್ಕ ಹಿಂಗೆ ಹೋಗಮ್ಮಕ್ಕ ನಾವು ಹೋಗ್ಬೇಕು. ನಾವು ಬರಲ್ಲಪ್ಪ. ನಾ ಬರ್ತೀನಿ ಅಲ್ಲಪ್ಪ ಮಚ್ಚರ್ ಕಡಿತ. ಇಲ್ಲ ಅಕ್ಕ ಇಲ್ಲಿ ಮಚ್ಚರ್ ಇಲ್ಲಕ್ಕ. ಇಲ್ಲಿ ಮಚ್ಚರ್ ಇಲ್ಲಕ್ಕ. ಓಕೆ ಸರಿ ನೀ ಹೋಗು ಆಮೇಲೆ ಚಾಲು ಮಾಡಿಲ್ಲ ಬಾಕ ನೀವಿಬ್ರು ಫಸ್ಟ್ ಹೋಗ್ರಿ. ನೀ ಬಾ ಅಕ್ಕ ನಾ ಇದ್ದೀನಲ್ಲ. ಇಲ್ಲ ನೀವ್ ಫಸ್ಟ್ ಹೋಗ್ರಿ ನಾ ಹಿಂದ್ ಬರ್ತೀನಿ. ಸ್ನೇಹಿತರೆ ನೋಡ್ತಿರ್ಬೇಕು ಅಕ್ಕ ಅಂದ್ರೆ ಬಾಳ ಅಂಜಿಗತ್ತಳ. ಏನ್ ಮಾಡಿದ್ರೆ ಆಲ್ರೆಡಿ ನಾವು ಈ ಮಚ್ಚರ್ ಕಡಿಸ್ಕೊಂಡಿನಿ ಮತ್ತೆ ಕಡಿಸ್ಕೊಳ್ಳೋದಿಲ್ಲ. ಹೆಣ್ಮಕ್ಳು ಎಲ್ಲರೂ ಧೈರ್ಯಶಾಲಿ ಅಂತ ಎಲ್ಲಗತ್ತಿರ್ತಾರೆ. ಎಲ್ಲಿ ಹೋಯ್ತವ್ರು ಧೈರ್ಯ ಅಂತ ನಾ ಕೇಳ್ತೀನಿ. ಜೀವನ ಪ್ರಶ್ನೆರೊಳಗ ಏನಿಲ್ಲಪ್ಪ ನಮಗ್ ಜೀವನ ಇಂಪಾರ್ಟೆಂಟ್. ನೋಡ್ಬೋದು ಸ್ನೇಹಿತರೆ ಸೌಂಡ್ ಅಂತೂ ಬಾಕೆಟ್ ಬರ್ಲಾಗತ್ತದ. ಏನು ಹೇಳ್ಬಾರ್ದು ನಾ ಬರ್ಲಾಗತ್ತಿ ಒಳಗೆ ಬರ್ಲತ್ತಿಯಪ್ಪ ಜಾಡಿ ಬಿಡಿಸ್ಕೋತೀವಿ ಅಂದ್ರೂ ಅಕ್ಕ ಮನಸ್ಸೊಳಗೆ ಎಷ್ಟು ಬೈಲಿಗತ್ತದ ನನಗೆ ಗೊತ್ತಿಲ್ಲ. ಬೈಯಾತಿಲ್ಲ ನಾನು ಶೂಸ್ ಯಾಕೆ ಹಾಕೊಂಡ್ ಬಂದಿಲ್ಲ ಅಂತ ನನಗೆ ಬೈಕೊಳಕತ್ತೀನಿ. ಸ್ನೇಹಿತರೆ ಈಗ ನಾವು ಎಲ್ಲಿ ಬಂದೀವಿ ಅಂದ್ರೆ ಇಲ್ಲಿ ನೋಡುತ್ತಿರ್ಬೇಕು. ಈಗ ಬನ್ನಿ ಬಾವುಲಿಗಳ ಒಂದು ಇದಕ್ಕೆ ಬಂದೀವಿ. ಬಾವುಲಿಗಳು ಬೆಳಕದಾಗ ಬರಲ್ಲ. ಯಾಕಂದ್ರೆ ಬಾವುಲಿಗಳು ಬೆಳಕದಾಗ ಬರಲ್ಲ. ಅವು ಕತ್ತಲಾಗೆ ಹೋಗ್ತಾವ. ಅದಕ್ಕೆ ರಿಟರ್ನ್ ಹೊಲಗತ್ತಾವ. ನೋಡ್ಕೊತಿರ್ಬೇಕು ನಿಮ್ಗೆ ಕಾಣಿಸಕತ್ತಿರ್ಬೇಕು ಬಾವುಲಿಗಳು ಯಾವ ರೀತಿ ಇದಾವತ್ತ ಅನ್ಕರೆ ನೋಡ್ರಿ. ಹಾರಾಡ್ಕತ್ತ ಅದು ಹಿಡಿಯೋಣ ಬಾವುಲಿಗಳೆಲ್ಲ ವಾಪಸ್ ಹೊಲಗತ್ತಾವ ಕಾಣಿಸಕತ್ತೈತಿಲ್ಲ ನೋಡ್ರಿ. ಅಕ್ಕ ಇಲ್ಲಿ ಬಾ ಅಕ್ಕ ನೋಡಕ್ಕ 60 ಫೀಟ್ ಐತಿಲ್ಲಕ್ಕ. ಥಿಂಕ್ ಮಾಡಕ್ಕ ನೀನು ಎಷ್ಟು ಗುಮ್ಮ ಐತಿ ನೋಡಕ್ಕ ಅದು. ನೋಡಿ ಎಷ್ಟು ಗುಮ್ಮ ಐತಿ ನೋಡಕ್ಕ ನೀವು. ಕತ್ತಲ ಐತಿ. ಆ ಬಾವುಲಿ ತೋರ್ಸ್ ಬಾವುಲಿ ನೋಡಿ ಸ್ನೇಹಿತರೆ. ಬಾವುಲಿ ಯಾವ ರೀತಿ ಹಾರಾಡ್ಕತ್ತಾವ ಅನ್ಕರೆ ಸೌಂಡ್ ಬರ್ಲಿರ್ಬೇಕು ನಿಮ್ಗ. ಚಿರ್ಚಿರ್ ಅನ್ಕರೆ ಅಕ್ಕ ಹೆಂಗ್ ಕೊತ್ತಾರ ನೋಡ್ರಿ ಇಲ್ಲಿ. ಅಕ್ಕ ಒಳಗಿನ ಏನ್ ಬರ್ತಂದ್ರೆ ಹೆಂಗ್ ಮಾಡ್ತಕ್ಕ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಈಗ ಹೋಗ್ಬಿಡ್ತೀನಿ ಸ್ನೇಹಿತರೆ ನೋಡಗತ್ತಿರ್ಬೇಕು ಯಾವ ರೀತಿ ಇದೆ ತನಕರೆ. ನಮ್ಮ ಬಿಜಾಪುರದ ಒಂದು ನೀರಿನ ಒಂದು ಟನ್ನಲ್ ನೋಡ್ಬೋದು ನೀವು ಯಾವ ರೀತಿ ಇದೆ ತನಕ ಕಾಣಿಸಗತ್ತಿರ್ಬೇಕು. ನೋಡ್ರಿ ಹೆಂಗೈತೆ ನೋಡ್ರಿ ಗೈಲಿ ನೋಡಿದ್ರೆ ತನ್ಕೋತೀನಿ. ನೋಡ್ರಿ ಎಷ್ಟು ಗುಮ್ಮ ಐತಿ ನೋಡ್ರಿ. ಇದು ಇನ್ನು ಮ್ಯಾಗಿದ್ದೀವಿ ಆರಾಮ್ 60 ಫೀಟ್ ಐತಿದು. ಸಿಕ್ತಿದೆ ಮಿನಿಮಮ್ 50 ಫೂಟ್ ಐತಕ್ಕ. ನೋಡಿ ಎಷ್ಟು ಒಳಗೆ ನೋಡಿ ನಾವು ಇನ್ನೂ ಒಳಗೆ ಹೋಗ್ಬೋದಕ್ಕ. ಅದು
ಇಲ್ಲಿ ಬಟ್ ನನಗೇನ್ ಒಂದ್ ಡೌಟ್, ಹಾ ಅಕ್ಕ ಹೇಳಕ್ಕ. ಮೇ ಬಿ ಇದು ಫುಲ್ ಹಿಂಗ ಸ್ಟ್ರೇಟ್ ಇರ್ಬೇಕು ಅನ್ಕೋತಿದೀನಿ. ಮಣ್ಣು ಬಿದ್ದೆ ಫುಲ್ ಇದು ವಾಪಸ್ ನಮಗೆ ಇಲ್ಲಿ ನೀರು ವಾಪಸ್ ಹೋಗ್ತಿತ್ತು ಅಂತ ಅನ್ಸಾತೈತಿ. ಬಟ್ ಅವಾಗ ಇದು ಮಣ್ಣು ಏನು ಇದ್ದಿದ್ದಿಲ್ಲ. ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಐತೆ, ಹಿಂಗ್ ಹೋಗ್ತದ. ಎಲ್ಲಿ ಹಿಂಗ ಹೋಗ್ತೈತಾ ನೀರು? ಎಲ್ಲಿ ಹೋಗ್ತೈತಿ ನೀರ? ಅಲ್ಲಿ ಸುರಂಗ್ ಬೋಡಿ ಅಲ್ಲಿಂದ ನೀರು ಈ ಕಡೆ ಬರ್ತದೆ, ವಿರುದ್ಧ ಹೋಗಲ್ಲ. ಉಪ್ರ ಐತಲ್ಲ ಹಿಂಗ. ಇಲ್ಲ ಅದು ಉಪ್ರ ಐತಿ. ಇದು ನೋಡಿ ಏನ್ ಅಕ್ಕ ಮದುವೆ ಕಡೆ ಹೋಗ್ತಿ ಹೋಗ್ತಾನೋ ಅಲ್ಲಮಿನ ಕಡೆ ಹಿಂಗೈತೆ ಹೋಗತಿ ಅದು ಐತಪ್ಪ. ಇಲ್ಲಿ ನೋಡ್ಲಾ, ಇಲ್ಲಿ ಹೆಂಗ್ ಐತಿ ಹಿಂಗೈತಿ ಹಿಂಗ ಐತಿ ಇಲ್ಲಿ. ಅಣ್ಣ ಈಗ ಮಣ್ಣು ಬಿದ್ದತ್ ಹಂಗ ಕಾಣಿಸತ್ತ ನಮಗ ಹಿಂಗ ಇದ್ದಪ್ಲೆ ಹಂಗಿಲ್ಲ ಅದು. ಅಕ್ಕ ಏನ್ ಯೋಚನೆ ಮಾಡಿದ್ರಿ ಅಕ್ಕ? ಏನಿಲ್ಲ, ಸೈಲೆಂಟ್ ಆಗಿ ಇರ್ರಿ. ಅದೇನು ಬಾವಲಿಗಳು ಇದು ಸೌಂಡ್ ಮಾಡ್ತಾವಲ್ಲ ಅದನ್ನ ಕ್ಯಾಪ್ಚರ್ ಮಾಡೋಣ. ಮಾತಾಡ್ಬೇಡ್ರಿ, ಕೇಳೋಣ ಸೌಂಡ್. ಒಳಗೆ ಹೋದು ಮಂಚ ಬಂದಿದೆ. ಇಲ್ಲಿಂದ ಏನ್ ಮಾಡ್ತೀರಂದ್ರ ನೀರ್ ಸರಬರಾಜು ಮಾಡ್ತಿರು. ಯಾವ್ದಕ್ ಸರಬರಾಜು ಮಾಡ್ತಾರ? ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲ ಸಲುವಾಗಿ ಅಲ್ಲಿಂದ ನೀರ್ ತಂದು ನಮ್ ಬಿಜಾಪುರದ ಬಾವಿ ಬಾಳ ಅಂದ್ರ ಬಾಳ ಅದಾವಕ್ಕ, ನೋಡ್ತಿರ್ಬೇಕು. ಆ ಬಾವಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋ ಸಲುವಾಗಿ ಈ ರೀತಿ ನೀರನ್ನು ಟನ್ನಲ್ ಮಾಡಿ ಸರಬರಾಜು ಮಾಡ್ತಾರೆ. ಅವೇನ್ ಪೈಪ್ಲೈನ್ ಇದ್ದಿಲ್ಲ, ಏನು ಇದ್ದಿಲ್ಲ. ಇದು ಈ ರೀತಿ ಮಾಡಿದ್ರು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಇದಕ್ಕೆ ಸುರಂಗ ಮಾರ್ಗ ಆತಾರ. ಇದು ಸುರಂಗ ಮಾರ್ಗ ಅಲ್ಲ. ಫಸ್ಟ್ ಆಫ್ ಹೇಳ್ಬೇಕಂದ್ರ ಬಾಕ ನೋಡಿದ್ವಿ. ಮತ್ ಇನ್ನೊಂದು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಮ್. ಇದು ನಡುವ್ ನೋಡಿವಿ. ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಡೈರೆಕ್ಟ್ ಎಂಡಿಂಗ್ ಪಾಯಿಂಟ್ ಹೋಗಿ. ಸ್ಟಾರ್ಟಿಂಗ್ ಎಷ್ಟು ಡೀಪ್ ಇರಬಾರ್ದು. ಬಾ ಬರೀ ಸ್ನೇಹಿತರು ಹೊಲಗೈತಿ ನಡಿಯಕ ಮುಂದ. ಈಗ ಹಿಂದ ಬಾಕ ನೋಡಮ್. ಈಗ ಬರಲ್ಲ, ನಾನು ಹಿಂದ ಅಷ್ಟು ಅಂಜಲ್ಲ. ಯಾಕೆ ಕಷ್ಟಪಡೋಗಿತ್ತೀರಿ ನೋಡಿ, ನಾ ಬಂದ್ಬೇಕು ನನಗೆ ಇಲ್ಲಿಗ. ಶಬಾಷ್, ನೀ ಶಾಣೆ ಅದಿ. ನಾ ಶಾಣೆ ಇದ್ದೀನಲ್ಲಕ್ಕ, ಖರೇನ. ಅಕ್ಕ ಅಂತ ಫುಲ್ ಅಂಜಗತ್ತಾರ ಅವರು. ಫುಲ್ ಏನ ಅಂಜಾತಿಲ್ಲ, ಒಂದ್ ರೇಂಜಿಗೆ. ಖರೆ ಹೇಳಕ್ಕ, ಜೀವನ ಇಂಪಾರ್ಟೆಂಟ್ ಅಲ್ಲ, ಒಂದೇ ಸಲ ಸಿಕ್ಕಿರ್ತೈತಿ. ಒಂದೇ ಸರಿ ಸಿಕ್ಕಿರ್ತದಕ್ಕ. ಹೌದ್ ಮತ್ತ ಫುಲ್ ಅಡ್ವೆಂಚರ್. ಹಾ, ಮನುಷ್ಯ ಆಗಿ ಹುಟ್ಟಿದನ ಇದೇ ಒಂದ್ಸಲ. ಅದಕ್ಕೆ ನಾನು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅನ್ಕೋತೀನಿ ಸಾಯೋಕ್ಕಿಂತ ಮುಂಚೆ. ಓಕೆ ಸ್ನೇಹಿತರೆ, ಈಗ ನೀವು ಏನ್ ಮಾಡಿದ್ರಿ ಅಂದ್ರ ನೋಡಿದ್ರಿ ಯಾವ ರೀತಿ ಐತಪ್ಪ ಇಂಡೊಳಗೆ ಎಷ್ಟು ಕೂತದ ಅಂತ ನಿಮ್ಗೆ ಗೊತ್ತಾಯ್ತು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ಸೇರಿ ಕಂಟ್ರೋಲ್ ಕಂಟ್ರೋಲ್. ನೀರಿನ ಸುರಂಗ ಮಾರ್ಗದ ಒಂದು ನಡುವಿನ ಜಾಗ ನೋಡಿದ್ರಿ. ಇಲ್ಲೆಲ್ಲ ಮಾಹಿತಿ ತಿಳ್ಕೊಂಡ್ರೆ ಅನ್ಕೋತೀನಿ. ಇವಾಗ ಎಲ್ಲಿ ಹೋಗ್ತೀವಂದ್ರ ಈ ಸುರಂಗ ಮಾರ್ಗ ಅಥವಾ ನೀರಿಂದು ಸುರಂಗ ಮಾರ್ಗ ಎಲ್ಲಿ ಚಾಲು ಆಗ್ತದ, ನೀರು ಎಲ್ಲಿಂದ ಎಂಟರ್ ಆಗ್ತದ ಅನ್ನೋದು ನಾನು ನಿಮ್ಗೆ ತೋರಿಸ್ತೀವಿ. ಬರೀ ಹೋಗೋಣ. ಈಗ ಸುರಂಗ ಬಾವಡಿ ಅಂತ ಅದ, ಎಲ್ಲಿಂದ ಟೌನ್ ಪ್ಯಾಲೇಸ್ ಸ್ವಲ್ಪ ಒಳಗೆ ಹೋಗ್ಬೇಕು. ಸಾಟ್ ಕಬರ್ ಐತಲ್ಲ, ಸಾಟ್ ಕಬರ್ ಮುಂದೆ ಅದ. ಭಾಳಷ್ಟು ಜನಕ್ಕೆ ಆ ಪ್ಲೇಸೇ ಗೊತ್ತಿಲ್ಲ, ಆ ಲೊಕೇಶನ್ ಗೊತ್ತಿಲ್ಲ. ನಾನು ನಿಮಗೆ ಇವತ್ತ ತೋರಿಸ್ತೀನಿ, ಬರ್ರಿ ಹೋಗಮ್ಮ.